ನಮಸ್ಕಾರ. ಯಾಕಂದರೆ ನಮಗಾಗಿ ಅವ್ರ ಟೈಮ್ನ ವೇಸ್ಟ್ ಮಾಡಿ ಮಾರ್ನಿಂಗ್ ಟೈಮಲ್ಲಿ ಕ್ಲಾಸ್ ತೊಗೊಂಡು 4 ಗಂಟೆಯಿಂದ ನಮಗಾಗಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತ ಮಾಡ್ತಾ ಇದ್ದಾರಲ್ಲ ಅವ್ರು ನನ್ನ ಕೃತಜ್ಞತೆಗಳು. ನಿಜ ಹೇಳಬೇಕಂದ್ರೆ ನಾನು ತುಂಬ ವ್ರತ ಮಾಡಿದ್ದೆ, ಬೇರೆ ರಾಯರದು ಪೂಜೆ, ಗಣಪತಿ ಪೂಜೆ, ಮತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಬೇಜಾರು ಪೂಜೆ ಮಾಡಿದ್ದೆ, ದೇವ್ರ ಹತ್ರ ಕಣ್ಣೀರು ಹಾಕ್ಕೊಂಡಿದ್ದೆ. ಅಂದರೆ ಅದು ಕೆಲಸ ಆಗೋದೇ ಇಲ್ಲ ಅಂತ ಎಲ್ಲರೂ ಹೇಳ್ಬಿಟ್ಟಿದ್ರು. ಕಷ್ಟ ಇದೆ, ತುಂಬ ಕಷ್ಟ ಇದೆ, ಏನೋ ಮಾಡಿ ಕಾಂಪ್ರಮೈಸ್ ಆಗಿಬಿಡಿ ಅಂತ ಹೇಳ್ತಾಯಿದ್ರು. ನಾನಿಲ್ಲೇ ಮಠಕ್ಕೆ ಬಂದಿದ್ದ ಏನಾದರೂ ನನಗೆ ಒಳ್ಳೇದಾಗುತ್ತಾ ಇಲ್ವಾ ಅಂದ್ಕೊಂಡೇ ಬಂದೆ. ಬಟ್ ಇವಾಗ ನನ್ನ ಗಂಡನ ಅವರೇ ಕರೆದು ಮಾತಾಡಿಸ್ತಾ ಇದ್ದಾರೆ, ಅವರೇ ಕರೀತಾ ಇದ್ದಾರೆ, ಬನ್ನಿ ಏನಾದರೂ ಮಾಡೋಣ, ಆಯಿತು ಮುಂದೆ ನಿಮ್ಮ ಥರನೇ ಆಗಲಿ ಅಂತ ಇದ್ದಾರೆ. ಅದಕ್ಕೆ ನಾನು ರಾಯರ ಮಠಕ್ಕೆ ಎಷ್ಟು ಕೃತಜ್ಞತೆಗಳಾಗಿದ್ದರೂ ಸಾಲದು. ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಗುರುಗಳೇ ಈ ವಿಷಯದಲ್ಲಿ. ಆ ಕೆಲಸ ಆಗಿದೆ. ಇವತ್ತು ಬರಬೇಕಾದ್ರೂ ಅಷ್ಟೇ, ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲರೂ ನೆಕ್ಸ್ಟ್ ವೀಕ್ ಅಂತ ಮೆಸೇಜ್ ಹಾಕಿದ್ರು. ನಾನು ಹಾಕೋದು ಸರಿ ಇಲ್ಲ ಅಂದ್ಕೊಂಡು ಅರ್ಧ ದಾರಿಗೆ ಬಂದೆ. ಮತ್ತೆ ಅವ್ರು ಫೋನ್ ಮಾಡಿದ್ರು, ಗುರುಗಳೇ ನೀವಿಲ್ಲ ಅಂದರೆ ಆಗಲ್ಲ ಅಂತ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಸರಿ, ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ನಾನು ಅದಕ್ಕೆ ಲೇಟಾಗಿದ್ದಿಲ್ಲ ಬರೋದಕ್ಕೆ. ಅವ್ರನ್ನ ಕಳಿಸಿ ನಾನು ಹೆಂಗಾದರೂ ರೀಚ್ ಆಗಬೇಕು, ನಾನು ಇವತ್ತು ದೀಕ್ಷೆ ತೊಗೊಳ್ಳೇಬೇಕು ಅಂದ್ಕೊಂಡು ಬಂದಿರೋದು ಗುರುಗಳೇ. ಬಟ್ ಆ ಕೆಲಸ ಆಗ್ತಾ ಇದೆ. ನಾನು 3 ವೀಕ್ಸಿಂದ ಬರ್ತಾಯಿದ್ದೆ, 1 ಮಂತ್ ಆಯಿತು ಬಂದು 3 ವೀಕ್ಸ್ ಮಟ್ಟ ಇಲ್ಲಿ ಬಂದು ಧ್ಯಾನ ಕಲ್ತಿದ್ದೆ. ಅದು ಆಗ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ಕೃತಜ್ಞತೆಗಳಾಗಿದ್ದೀನಿ ಬಾಬಾಜಿ ಅವರಿಗೆ. ಸೊ ಈ ಸಮಸ್ಯೆಗಳು ಎಷ್ಟು ದಿನ ಇತ್ತು ನಿಮ್ಮ ಮನೆಯಲ್ಲಿ? ತುಂಬ ವರ್ಷ ಗುರುಗಳೇ, ನಾವು ಒಂದು 15 ವರ್ಷ. 15 ವರ್ಷ ಇತ್ತು. 15 ವರ್ಷದಿಂದ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀರಮ್ಮ? ತುಂಬ ದೇವಸ್ಥಾನಗಳು ಹೋಗಿದ್ದೀನಿ. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಮನೇಲಿ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಹೋಗಿದ್ರಾ? ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ, ಹೋಗ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ತಾನೆ ಇದೆ. ಬಟ್ ವ್ರತಗಳು ಮಾಡಿದ್ದೀನಿ, ತುಂಬಾ ವ್ರತಗಳು ಮಾಡಿದ್ದೀನಿ. ಗಣಪತಿ. ಬಟ್ ಈಗ ಲಾಸ್ಟ್ ಮೂಲ ದೇವರ ಹತ್ರ ಬಂದಿದ್ದೀರಾ, ಮಾವತರ ಬಾಬಾಜಿ ಹತ್ರ ಬಂದಿದ್ದೀರಾ, ಈಗ ಪರವಾಗಿಲ್ವಾ? ಗುರುಗಳೇ ಅವರೇ ಕರೀತಾ ಇದ್ದಾರೆ. ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟಿದ್ರು, ಬಟ್ ಅದು ನಂತರನೇ ಆಗ್ತಾ ಇದೆ. ನಾನು ಏನ್ ಅನ್ಕೊಂಡಿದ್ದೆ ಮನ್ಸಲ್ಲಿ ಅದೇ ತರಾನೇ ಆಗ್ತಾ ಇದೆ ಗುರು. ಸೊ ಇಷ್ಟು 15 ವರ್ಷದಲ್ಲಿ ಆಗದಿರೋದು ಈಗ ಆಗ್ತಿದೆ ಅಂದ್ರೆ ಮಿರಾಕಲ್ ಆಗ್ತಾ ಇದೆ. ಸಮಾಜಕ್ಕೆ ಏನ್ ಹೇಳ್ತೀರಮ್ಮ? ಎಲ್ಲರೂ ಬಂದು ಇಲ್ಲಿ ಮೂಲ ದೇವರು ಬಾಬಾಜಿಯವರೇ ಬಂದು ಕಲ್ತ್ಕೊಳ್ಳಿ ಧ್ಯಾನ ಅಂಡ್ ಮೆಡಿಟೇಷನು. ನಿಮಗೇನು ಒಳ್ಳೇದಾಗಬೇಕು ಅಂತಿದೆಯೋ ಅದು ಹಾಗೆ ಆಗುತ್ತೆ. ಅದು ನಾನೇ ಉದಾಹರಣೆ. ನಿಮ್ಮ ಅನುಭವ ಹೇಳ್ತಿದ್ದೀರಾ? ನನ್ನ ಅನುಭವ ಗುರುಗಳೇ, ಯಾರು ಹೇಳ್ಕೊಟ್ಟಿದ್ದಲ್ಲ ಇದು. ನಾನು ತುಂಬ ಕಣ್ಣೀರು ಹಾಕಿದ್ದೀನಿ ಗುರುಗಳೇ, ತುಂಬ ಹತ್ಕೊಂಡು ಈ ಸಮಸ್ಯೆ ಗುರುಗಳೇ. ಇವತ್ತು ತುಂಬ ಖುಷಿ ಆಯ್ತು, ಅವ್ರೆ ಕರೀತಾ ಇದ್ದಾರೆ. ಅದು ಹಾಗೆ ಪ್ರೋಸೆಸ್ಸಲ್ಲಿ ಇದೆ ಗುರುಗಳೇ. ಬಟ್ ನಮ್ಮ ಮನೆಯವ್ರು ಅರ್ಧ ದಾರಿ ಬಂದು ನಾನು ಬಾಬಾಜಿ ಅವರೇ ಮಾಡ್ತಾ ಇರೋದು ಬಾ ಇವತ್ತಂತ ಕರೆದೆ. ಬಟ್ ಇಲ್ಲ, ನೀನು ಬರಲೇಬೇಕಪ್ಪ ಅಂದ್ರೆ ಸರಿ ನಾನು ಬಂದೆ. ನೀನು ಹೋಗು ಅಂತ ನಾನೇ ಕಳಿಸ್ದೆ. ಮತ್ತೆ ನಾನು ಬಂದೆ ಗುರುಗಳೇ, ದೀಕ್ಷೆ ತೊಗೊಂಡಿದ್ದೀನಿ. ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ನಾನೇ ಅಂದ್ಕೊಂಡಿದ್ದೀನಿ ಗುರುಗಳೇ. ಮಠದಿಂದ ಆಗಿದೆ.